ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಪಟ್ಟಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧ ಮುಗಿದೆದ್ದ ಪಾವಗಡದ ಬಿಜೆಪಿ ಕಲಿಗಳು. ಸೋಮವಾರ ಮಧ್ಯಾಹ್ನ 4 ಗಂಟೆಯ ಸಮಯದಲ್ಲಿ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಬಿಜೆಪಿ ಪಕ್ಷದ ನಾಯಕರುಗಳು ಸಭೆ ಸೇರಿ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ಹಿರಿಯ ನಾಯಕರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಅವರು ಮಧುಗಿರಿ ಘಟನಾತ್ಮಕ ಜಿಲ್ಲೆಯ ಪದಾಧಿಕಾರಿಗಳ ಆಯ್ಕೆಯ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಕಡೆಗಣಿಸಲಾಗಿದೆ. ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಸಮಯದಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡೆದಿಲ್ಲ. ಭಾರತೀಯ ಜನತಾ ಪಕ್ಷ ವಿರುದ್ಧ ಕೆಲಸ ಮಾಡಿದವರನ್ನು ಏಕಾಏಕಿ ಪಕ್ಷದ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಇದರಿಂದ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಈ ಒಂದು ತಪ್ಪುಗಳನ್ನು ಸರಿಪಡಿಸದಿದ್ದರೆ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಲಾಗುವುದು ಎಚ್ಚರಿಕೆಯನ್ನು ಸಹ ಬಿಜೆಪಿ ಪಕ್ಷದ ನಾಯಕರುಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಧುಗಿರಿ ಘಟನಾತ್ಮಕ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರಿಗೆ ಧಿಕ್ಕಾರಗಳನ್ನು ಸಹ ಕೂಗಿದ್ದು, ನೂತನವಾಗಿ ಪಾವಗಡ ತಾಲೂಕಿನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿರುವ ರಂಗಪ್ಪ ಅವರ ವಿರುದ್ಧ ಸಹ ವಾಗ್ವಾದ ನಡೆದರು. ಜೊತೆ ಸೇರಿ ನಾವು ಕೆಲಸ ಮಾಡಲ್ಲ, ನ್ಯಾಯ ಒದಗಿಸ್ಕೊಡ್ಬೇಕು. ರಾಜ್ಯದವರು ಮತ್ತು ಜಿಲ್ಲೆಯವರು ಈ ಪಾವಗಡ ತಾಲೂಕಿನ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ ಅವರ 5 ವರ್ಷ ಪಕ್ಷದಲ್ಲಿ ದುಡ್ಡಿರ್ತಕ್ಕಂಥ ಕಾರ್ಯಕರ್ತರಿಗೆ ನೋವಾಗಿರ್ತಕ್ಕಂಥದ್ದು. ಯಾಕೆಂದರೆ ಆ ದುಡ್ಡಿರ್ತಕ್ಕಂಥ ಕಾರ್ಯಕರ್ತರ ಗಮನಕ್ಕೆ ಬರ್ದಂಗೆ ಇಲ್ಲಿ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡದೇ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದು ತುಂಬ ನೋವಿನ ಸಂಗತಿ. ಅದರಿಂದ ಇವತ್ತು ನಾವು ಈ ನಿರ್ಣಯ ಮಾಡಿದ್ದೀವಿ, ರಾಜ್ಯಾಧ್ಯಕ್ಷ ಬಳಿಗೆ ಹೋಗ್ತೀವಿ. ಇದು ಇಲ್ಲಿ ಒಂದೇ ಕಡೆ ಅಲ್ಲ, ಯಾಕೆಂದರೆ ಇಡೀ 4 ತಾಲೂಕುಗಳಲ್ಲೂ ಇದೇ ಪರಿಸ್ಥಿತಿ ಆಗಿದೆ. ಈಗಾಗಲೇ ಕೊರಟಗೆರೆಯಲ್ಲಿ ತುಂಬ ಜೋರಾಗಿ ಒಂದು ಪ್ರತಿಭಟನೆ ಆಗಿದೆ. ಕೊರಟಗೆರೆಯಲ್ಲಿ ನಾಳೆ ಸಿರಾದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಮಧುಗಿರಿಯಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಮಧುಗಿರಿ ಎಷ್ಟು ಬೇಗ ನೀವು ಈ ನಿರ್ಣಯವನ್ನು ರದ್ದು ಮಾಡಿ ಮತ್ತೆ ಹೊಸದಾಗಿ ನೀವು ತಾಲೂಕಿಂದು ಕಮಿಟಿ ಇರ್ಬೋದು, ಇಲ್ಲ ಜಿಲ್ಲಾ ಕಮಿಟಿ ಇರ್ಬೋದು ರಚನೆ ಮಾಡಿಲ್ಲ ಅಂದರೆ ಮುಂದೆ ಬರುವಂಥ ಎಲೆಕ್ಷನ್ಗಳಲ್ಲಿ ಭಾರಿ ಹೊಡೆತ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮ